ಇನ್ನೊಂದು ಕಡೆ ಆಪರೇಷನ್ ಬಜೆಟ್ ಕಲಾಪಕ್ಕೆ ನೀರನ್ನ ಎರೆದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಸದನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರಿದ್ರೆ ಬಜೆಟ್ ಮಂಡನೆ ಆಗುತ್ತೆ, ಶಾಸಕರಿಲ್ಲ ಅಂದ್ರೆ ಬಜೆಟ್ ಮಂಡನೆ ಆಗಲ್ಲ ಅಂತ ಶೆಟ್ಟರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಜೆಟ್ ಮಂಡಿಸ್ಲಿ, ಜಂಟಿ ಅಧಿವೇಶನವನ್ನ ಫಸ್ಟ್ ಅವರು ಕರೀಲಿ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಆದ್ಮೇಲೆ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಫಸ್ಟ್ ಅವರು ಶಾಸಕರು ಬರಲಿ, ಆಡಳಿತ ಪಕ್ಷದ ಶಾಸಕರು ಸದನದಲ್ಲಿ ಹಾಜರಾಗ್ಲಿ, ಅವ್ರು ಬಂದ್ರೆ ತಾನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಅವಕಾಶ ಸಿಗೋದು. ಫಸ್ಟ್ ಅವರೆಲ್ಲ ಬರ್ಲಿ, ಶಾಸಕರು ಇಲ್ಲ ಅಂದ್ರೆ, ಶಾಸಕರು ಒಂದು ವೇಳೆ ಸದನಕ್ಕೆ ಹಾಜರಾಗಿಲ್ಲ ಅಂದ್ರೆ ಅದ್ ಹೆಂಗ್ ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆ ಆಗೋದೇ ಇಲ್ಲ ಅಂತ ಶೆಟ್ಟರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಅವರ ನಡುವಿನ ಒಡಕನ್ನ ಮುಚ್ಕೊಳ್ಳೋದಕ್ಕೆ ಇವರು ಪದೇ ಪದೇ ಬಿಜೆಪಿ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಬಿಜೆಪಿ ಹೆಸರನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ತಮ್ಮಲ್ಲಿದ್ದಂಥ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರು ಈಗ ಅಲ್ಲಿದ್ದಂಥ ಕೆಲವು ಶಾಸಕರು ಅವರಿಗೆ ಗುರ್ತಿದೆ, ಅವ್ರಿಗೆ ಸಿಗ್ತಾನೂ ಇಲ್ಲ, ಅವರು ಶಾಸಕ ಸಭೆಗೂ ಬಂದಿಲ್ಲ. ಹಾಗಾದರೆ ಇಟ್ ಈಸ್ ಲೆಫ್ಟ್ ಟು ಯು. ನಿಮ್ಮ ಮನೆ ನೀವು ಸರಿ ಇಲ್ಲ ಅಂತಂದರೆ ಅದನ್ನು ಬ್ಲೇಮ್ ಬಿಜೆಪಿ ಮೇಲೆ ಯಾಕೆ ಹಾಕ್ತೀರಿ ಅನ್ನುವಂಥ ಪ್ರಶ್ನೆ ನಾನದ್ದು. ಬಜೆಟ್ ಮಂಡನೆ ಆಗ್ತದೋ ಬಿಟ್ಟೋದು ಅವ್ರು ಬಿಟ್ಟಂಥದ್ದು. ಅವ್ರ ಮನೆ ಸರಿ ಇದ್ರೆ ಬಜೆಟ್ ಮಂಡನೆ ಆಗ್ತದೆ, ಅವ್ರ ಮನೆ ಸರಿ ಇಲ್ಲ, ಅವ್ರ ಕಾಂಗ್ರೆಸ್ನವರೇ ಅಬ್ಸೆಂಟ್ ಉಳಿದ್ರೆ ಅದು ಅವ್ರು ಬಿಟ್ಟಂಥ ವಿಚಾರ, ಅದ್ರ ಮೇಲೆ ಬಿಟ್ಟಂಥದ್ದು. ಈಗ ನಾವು ಬಜೆಟ್ ಮಂಡನೆ ಮಾಡಬೇಡ್ರಿ, ಅದು ಮಂಡನೆ ಮಾಡ್ಲಿಕ್ಕೆ ನಾವು ಬಿಡೋದೇ ಇಲ್ಲ, ಅಷ್ಟೊಳಗೆ ಏನೋ ಮಾಡ್ತೀವಿ, ನಮ್ದು ಏನೂ ಇಲ್ಲ, ನಮ್ಮ ಅಜೆಂಡಾ ಏನೂ ಇಲ್ಲ, ಬಿಜೆಪಿದ ಅಜೆಂಡಾ ಇಲ್ಲ. ನೀವು ಜಂಟಿ ಅಧಿವೇಶನ ಮಾಡಿರಿ, ಬಜೆಟ್ ಮಂಡನೆ ಮಾಡಿ, ಅದಕ್ಕೆ ಯಾವುದಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಏನು ಸಂಬಂಧ ಇಲ್ಲ. ತಮ್ಮಲ್ಲಿದ್ದಂಥ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರು ಈಗ ಅಲ್ಲಿದ್ದಂಥ ಕೆಲವು ಶಾಸಕರು ಅವರಿಗೆ ಗುರ್ತಿದೆ, ಅವ್ರಿಗೆ ಸಿಗ್ತಾನೂ ಇಲ್ಲ, ಅವರು ಶಾಸಕ ಸಭೆಗೂ ಬಂದಿಲ್ಲ. ಹಾಗಾದರೆ ಇಟ್ ಈಸ್ ಲೆಫ್ಟ್ ಟು ಯು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ಕುಮಾರಸ್ವಾಮಿ ಅವರು ಆಪರೇಷನ್ ಕಮಲದ ಬಗ್ಗೆ ಮಾತಾಡಲ್ಲ ಅಂತ ಬಿಜೆಪಿ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ಅದೇ ಪ್ರಶ್ನೆ ಮಾಡ್ತಾರೆ. ಬಟ್ ಬಿಜೆಪಿ ಅವರು ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಬಹಳ ಕಾನ್ಫಿಡೆಂಟ್ ಇಂದ ಅಂದ್ರೆ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಆಪರೇಷನ್ ಕಮಲ ಈ ಬಾರಿ ಆಗೇ ಆಗುತ್ತೆ, ಶಾಸಕರು ಬರೋದಿಲ್ಲ ಅಂತ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಪ್ರತಿ ಕ್ಷಣ ಒಂದಿಷ್ಟು ಡೆವಲಪ್ಮೆಂಟ್ ಗಳು ಆಗ್ತಾನೆ ಇದೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಹೆಬ್ಬಾರ್? ಖಂಡಿತ ಶರ್ಮಿತಾ, ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ಆಪರೇಷನ್ ಕಮಲವನ್ನ ನಿಲ್ಲಿಸಿಲ್ಲ, ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಕೂಡ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಅವ್ರು ಯಾರನ್ನ ಶಾಸಕರನ್ನ ಭೇಟಿ ಮಾಡಿದ್ದಾರೆ, ಯಾರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಆಮಿಷ ಹುಡ್ತಾ ಇದ್ದಾರೆ ಅದನ್ನ ಕೇಳಿದ್ರೆ ಅಚ್ಚರಿ ಆಗುತ್ತೆ. ಆ ಮಟ್ಟದ ಪ್ರಯತ್ನಗಳನ್ನ ಅವರು ನಡೆಸ್ತಾ ಇದ್ದಾರೆ. ಆದ್ರೆ ಪ್ರಧಾನಿ ಮೋದಿ ಅವರು ಒಂದು ಕಡೆಯಲ್ಲಿ ಅಧಿಕಾರಕ್ಕೆ ಬರುವಾಗ ಹೇಳಿದ್ರು, ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ, ಕಪ್ಪು ಹಣವನ್ನ ನಿಲ್ಲಿಸ್ತೀನಿ, ಅದೆಲ್ಲವನ್ನ ತಡೆಗಟ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಬಿಜೆಪಿಯವರಿಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ಹಣ, ಅದ್ರ ಬಗ್ಗೆ ಅವರು ವಿಚಾರನ ಮಾಡ್ಬೇಕು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಪರೇಷನ್ ಕಮಲ ಬಿಜೆಪಿ ಅವರು ನಡೆಸ್ತಾ ಇರುವಂತ ಪ್ರಯತ್ನಕ್ಕೆ ನಾನು ಏನು ಅಡ್ಡಿಪಡಿಸಲ್ಲ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ ಅನ್ನ ಮಂಡನೆ ಮಾಡೇ ಮಾಡ್ತೀನಿ, ಆದ್ರೆ ಪ್ರಧಾನಿ ಮೋದಿ ಅವರು ಮಾಡಿದಂತ ಡೋಂಗಿ ಬಜೆಟ್ ಅನ್ನ ನಾನು ಮಂಡನೆ ಮಾಡಲ್ಲ, ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ. ಬಿಜೆಪಿ ಅವರ ಆಪರೇಷನ್ ಕಮಲವನ್ನ ಪ್ರತಿಕ್ಷಣವೂ ನಡೆಸ್ತಾನೆ ಇದ್ರೆ ಅವರ ಪ್ರಯತ್ನವನ್ನ ಮುಂದೆ ನಡೆಸಲಿ, ಆದ್ರೆ ಅವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಖಂಡಿತವಾಗಿಯೂ ನೀವು ಹೇಳಿದಾಗೆ ಈ ಒಂದು ಪ್ರಯತ್ನ ನಡೀತಾನೆ ಇದೆ, ಆಪರೇಷನ್ ಕಮಲ ಪ್ರಯತ್ನ ಮತ್ತು ಸರ್ಕಾರ ಬಿಡಿಸುವಂತ ಪ್ರಯತ್ನ. ಅದೇ ಕಾರಣಕ್ಕಾಗಿನೇ ಬಿಜೆಪಿ ಅವರು ಸಹಿತ ಸಾಕಷ್ಟು ಒಂದು ಆತ್ಮವಿಶ್ವಾಸದಲ್ಲೇ ಮಾತನಾಡ್ತಾ ಇದ್ದಾರೆ. ಅವ್ರ ಬಜೆಟ್ ಅನ್ನ ಮಂಡನೆ ಮಾಡ್ಲಿ, ನೋಡೋಣ ಅವ್ರ ಶಾಸಕರು ಎಷ್ಟು ಜನ ಬರ್ತಾರೆ ಅನ್ನೋದು ಮಾತನ್ನ ಹೇಳ್ತಾರೆ. ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ಪ್ರಯತ್ನವನ್ನ ಬಿಜೆಪಿ ಅವರು ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಆದ್ರೆ ಸಿಎಂ ಕುಮಾರಸ್ವಾಮಿ ಮಾತ್ರ ಇವತ್ತು ಅದಕ್ಕೆ ತಿರುಗೇಟ್ ನೀಡೋ ಹಾಗೆ ಅವ್ರು ಮಾಡೋದು ಮಾಡ್ಲಿ, ಅದಕ್ಕೆ ನಾನು ಅಡ್ಡಿಪಡಿಸಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಶರ್ಮಿತಾ. ಅಂದ್ರೆ ಕುಮಾರಸ್ವಾಮಿ ಅವರು ಸ್ವಲ್ಪ ಗರಂ ಆಗೇ ಇದ್ರು, ದೇವೇಗೌಡರ ಮನೆಗೆ ಚರ್ಚೆಗೆ ಬಂದಾಗ ಸಲಹೆ ಸೂಚನೆಯನ್ನ ಪಡ್ಕೊಂಡು ಬಂದಿರ್ತಾರೆ. ಅಫ್ಕೋರ್ಸ್ ದೇವೇಗೌಡರಿಂದ ಗರಂ ಆಗಿದ್ದಾರೆ, ಆಪರೇಷನ್ ಕಮಲದ ಬಗ್ಗೆ ಮಾತಾಡಲ್ಲ ಅಂತಾನೆ ಒಂದಿಷ್ಟು ಬಿಜೆಪಿ ಅವ್ರ ಮೇಲೆ ಆಪಾದನೆಯನ್ನ ಕೂಡ ಮಾಡಿದ್ರು, ಆರೋಪ ಮಾಡಿದ್ರು. ಬಟ್ ಒಳಗಡೆ ಏನೆಲ್ಲ ಮಾತುಕತೆ ಆಯ್ತು ಅಂತ ಏನಾದ್ರು ಗೊತ್ತಾಗಿದೆಯಾ ಹೆಬ್ಬಾರ್? ಶರ್ಮಿತಾ, ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಬ್ಬರೇ ಅಲ್ಲಿ ಕುತ್ಕೊಂಡು ಮಾತನಾಡಿರೋದು. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿನೇ ಅವರು ಇಂಥ ಒಂದು ರಾಜಕೀಯ ಬೆಳವಣಿಗೆ ಆದಾಗ ದೇವೇಗೌಡರಿಂದ ಸಲಹೆಯನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ಆಪರೇಷನ್ ಕಮಲದಂತ ಪ್ರಯತ್ನ ನಡೀತಾ ಇದೆ, ಅದರಲ್ಲೂ ಈಗ ಬಜೆಟ್ ಸಂದರ್ಭ, ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರಕ್ಕೆ ದೊಡ್ಡ ಆಘಾತ ಎದುರಾಗತ್ತೆ. ಆ ಕಾರಣಕ್ಕಾಗಿನೇ ದೇವೇಗೌಡರಿಂದನೂ ಸಾಕಷ್ಟು ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಒಂದು ವೇಳೆ ಶಾಸಕರು ಬಿಜೆಪಿ ಹೇಳೋ ಹಾಗೆ ಕಾಂಗ್ರೆಸ್ನ ಶಾಸಕರು ಗೈರಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಪ್ರತಿತಂತ್ರ ಏನ್ ರೂಪಿಸಬೇಕು ಮತ್ತು ಅದಕ್ಕೆ ಯಾವ ರೀತಿಯ ಸಲಹೆಗಳನ್ನ ಬೇಕು ಅಂತ ಹೇಳೋದನ್ನು ಕೂಡ ದೇವೇಗೌಡರಿಂದ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲೂ ಸಹಿತ ಸಮಸ್ಯೆ ಎದುರಾಗಬಾರದು ಅನ್ನೋ ಕಾರಣಕ್ಕಾಗಿ ದೇವೇಗೌಡರು ಸಾಕಷ್ಟು ಅನುಭವ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅಸಮಾಧಾನಗೊಂಡಿರುವಂತಹ ಶಾಸಕರನ್ನು ಸಹಿತ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಸಹಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ದೇವೇಗೌಡರು
ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಹಿತ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ, ಯಾವೆಲ್ಲ ಶಾಸಕರು ಅಸಮಾಧಾನ ಕೊಟ್ಟಿದ್ದಾರೆ ಅವ್ರ ಜೊತೆ ಮಾತನಾಡ್ತೀನಿ, ಸಮಸ್ಯೆ ಎದುರಾಗದಿದ್ದಾಗ ನೋಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಮ ಶರ್ಮಿತಾ. ಓಕೆ, ಥ್ಯಾಂಕ್ ಯು.